ಆತ್ಮೀಯರೇ ನಮಸ್ಕಾರ. ಇವತ್ತು ಈ ಕ್ಷಣ ಬಹಳ ಸಂತೋಷದ ಕ್ಷಣ. ಯಾಕಂದರೆ ನಮ್ಮ ಶಾಲೆ ವಿದ್ಯಾರ್ಥಿ ಅರುಣ್ ವಾಲಿಕಾರ್ ಇವ ಮಿಮಿಕ್ರಿ ಮಾಡ್ತಾನೋ, ಅತ್ಯಂತ ಅದ್ಭುತವಾದಂಥ ಮಿಮಿಕ್ರಿ ಮಾಡ್ತಾನೆ. ಅವ ಈಗಾಗಲೇ ರಾಜ್ಯ ಮಟ್ಟದೊಳಗೆ ಪ್ರಥಮ ಸ್ಥಾನ ಪಡೆಯುವಂಥ ಪ್ರತಿಭಾವಂತ ವಿದ್ಯಾರ್ಥಿ, ಪ್ರತಿಭಾವಂತ ಕಲಾಕಾರ ಅರುಣ್ ವಾಲಿಕಾರ್. ಯಾಕೋ ಏನೋ ಅವ ಪ್ರತಿ ವರ್ಷವೂ ಈ 3-4 ವರ್ಷದಿಂದ ಪ್ರತಿ ವರ್ಷವೂ ತಾಲೂಕು ಮಟ್ಟದೊಳಗೆ ಪ್ರಥಮ ಸ್ಥಾನ ಪಡಿತಿದ್ದ. ಜಿಲ್ಲಾ ಮಟ್ಟದೊಳಗೆ ದ್ವಿತೀಯ ಸ್ಥಾನ ಪಡೆದ ಅಷ್ಟಕ್ಕೆ ತೃಪ್ತ ಆಗಬೇಕಾಗಿತ್ತು. ರಾಜ್ಯ ಮಟ್ಟಕ್ಕೆ ಅವ ಹೋಗಿದ್ದೇ ಇಲ್ಲ. ಇವತ್ತು ಜಿಲ್ಲಾ ಮಟ್ಟದೊಳಗೆ ಪ್ರಥಮ ಬಂದ, ಭಾಳ ಸಂತೋಷ ಆಯ್ತು. ಯಾಕಂದ್ರೆ ಸಂತೋಷ ಯಾಕೆ ಹೆಚ್ಚಾತಪ್ಪ ಅಂದ್ರೆ, ಹಿಂದವ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿಲ್ಲ ಅನ್ನುವ ನೋವು ನಮ್ಮನ್ನು ಕಾಡ್ತಿತ್ತು. ಒಮ್ಮೆಗೇನೆ ಅವ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದ ಅಂದ್ಕೂಲೆ ನಮಗೆ ಭಾಳ ಸಂತೋಷ ಆಯ್ತು. ನಮ್ಮ ಶಾಲಾ ಶಿಕ್ಷಕರೆಲ್ಲ ಅತ್ಯಂತ ಸಂಭ್ರಮ ಪಟ್ಟರು. ಅರುಣ್ ವಾಲಿಕಾರ್ ಒಬ್ಬ ಅಪ್ಪಟ ಹಳ್ಳಿಯ ಪ್ರತಿಭೆ. ಹಾಸ್ಟೆಲ್ದಾಗ ಅಭ್ಯಾಸ ಮಾಡೋ ನಮ್ಮ ವಿದ್ಯಾರ್ಥಿ. ಇಲ್ಲೇ ಮಾಲಿಂಪುರ ಹತ್ರ ನಾಗರಾಳದವ. ಈ ವರ್ಷ ಅವ 10ನೇ ವರ್ಗದೊಳಗೆ ನಮ್ಮ ಶ್ರೀ ಎಂ ಇ ಪಟ್ಟಣ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಪ್ರೌಢಶಾಲಾ ವಿಭಾಗದೊಳಗೆ ವಿದ್ಯಾರ್ಜನೆಗೆ ಆಗುತ್ತಾನೆ. ಹಾಸ್ಟೆಲ್ ವಿದ್ಯಾರ್ಥಿ, ಬಡತನ. ಅವನ ಮುಗ್ಧತೆ ನೋಡಿದ್ರೆ ಭಾಳ ಮುಗ್ಧ. ಮಾತಾಡೋಕ್ಕೂ ಸಂಕೋಚ ಪಡ್ತಾನೆ. ಆದ್ರೆ ಅವ ಮಿಮಿಕ್ರಿ ಮಾಡಕ್ಕಂತಂದ್ರೆ ಅವನ ನವಿಲಿನ ಗತೆ ಮಿಮಿಕ್ರಿ ಮಾಡಿದ್ರೆ ಸ್ವತಃ ನವಿಲುಗಳ ನಾಚ್ಕೋತಾವು. ಗಿಳಿಗತೆ ಒದರಿದ್ರೆ ಸ್ವತಃ ಗಿಳಿಗಳ ಗೊಂದಲಕ್ಕೀಡಾಗ್ತಾವು. ಕೋಗಿಲೆಗಳಂತೆ ಒದರಿದ್ರೆ ಸ್ವತಃ ಕೋಗಿಲಿನ ನಾಚ್ಕೋತೈತಿ. ಇಂಥ ಅದ್ಭುತ ಕಲಾವಿದ. ರೈಲ್ನಂಗೆ ಒದರ್ತಾನು, ಮಿಮಿಕ್ರಿ ಮಾಡ್ತಾನೆ. ರೈಲ್ನಂಗೆ ಆಂಬುಲೆನ್ಸ್ ಥರ ಒದರ್ತಾನೆ. ಈ ಅದ್ಭುತ ಅವ ಕೊಳಲ ಬರ್ಸತ್ತಾನ. ಹೆಂಗೆ ಕೊಳಲು ಬರ್ಸಂದ್ರಿ, ಒಂದು ಪೈಪ್ ಯಾವುದೋ ಒಂದು ಕಟ್ಟಿಗೆ ತೊಗೊಂಡು ಕೊಟ್ಟರು ಅದನ್ನ ಹಿಂಗೆ ಹಿಡಿದ ಕೊಳಲ ನಾದವನ್ನು ಹೊರಡಿಸ್ತಾನೆ. ಅಂಥ ಅದ್ಭುತವಾದಂಥ ಶಕ್ತಿ ಅವನ ಧ್ವನಿ ಒಳಗಡೆ ಐತಿ. ಮಾತಾಡಿದ್ರೆ ಇವೇನು ಹಿಂಗೆ ಇಂಥ ಅದ್ಭುತ ಕಲಾವಿದ ಆಗಕ್ಕಿಲ್ಲ ಅನ್ನಿಸ್ತೈತಿ. ಆದರೆ ನಿಜವಾಗಿಯೂ ಭಾಳ ಅದ್ಭುತ ಕಲಾವಿದ. ಇಂದಿನ ಫ್ಯಾಷನ್ ವಿಭಾಗದೊಳಗೆ ಅವ ಬಹುತೇಕ ಯಾಕೆ ಜಿಲ್ಲಾ ಮಟ್ಟದಾಗ ಫಸ್ಟ್ ಬರಲಿಲ್ಲಪ್ಪ ಅಂದ್ರೆ ನನ್ನ ಅನಿಸಿಕೆ ಪ್ರಕಾರ ಅವ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋಗಿದ್ದಿಲ್ಲ. ಬಣ್ಣ ಹಚ್ಕೊಳ್ಳೋದು ಅಥವಾ ಟಿಪ್ ಟಾಪಾಗಿ ಕಾಣೋದು ಇದು ಯಾವುದೂ ಇಲ್ಲ ಅವನಲ್ಲಿ. ಅತ್ಯಂತ ಸೀದಾ ಸಾದಾ. ಅವ್ನ ಮಿಮಿಕ್ರಿ ಎಷ್ಟು ಅದ್ಭುತ ಅಂದರೆ, ನಾನು ಒಂದು ಮಸ್ತ್ ಮನೋರಂಜನೆ ಅಂಥೇಳಿ ಯೂಟ್ಯೂಬ್ ಚಾನೆಲ್ ಚಾಲೂ ಮಾಡಿದ್ನಿ. ಈಗ ನೀವು ನೋಡಕತ್ತಿದ್ದು ಅದ ಚಾನೆಲ್ನ. ಅದನ್ನು ಈಗ ಯಶವಂತ ಅಜಂತ್ರಿ ಅಂಥೇಳಿ ಕಾಮಿಡಿ ಅಂಥೇಳಿ ಹೆಸರು ಬದಲಾಯಿಸೀನಿ. ಆ ಚಾನೆಲ್ದೊಳಗೆ ಅವನದೊಂದು ಮಿಮಿಕ್ರಿ ಹಾಕಿದ್ರೆ ಎಷ್ಟು ಓಡಬೇಕಂತೀರಿ. ನಿರೀಕ್ಷೆಗೂ ಮೀರಿ ಜನ ನೋಡಿದ್ರೆ ಅದು ಮೆಚ್ಚುಗೆ ಪಟ್ಟು. ಇವತ್ತು 1,32,000 ಜನ ಆ ವಿಡಿಯೋ ಇನ್ನೂ ಐತಿ. 1,32,000 ಜನ ಅದನ್ನು ನೋಡ್ಯಾರ. ಅಂದ್ರೆ ಅವನ ಕಲೆಯನ್ನು ಎಷ್ಟು ಮೆಚ್ಕೊಂಡಾರ ನೋಡ್ರಿ ಯೂಟ್ಯೂಬ್ದಾಗ. ಅದಕ್ಕೆ ಭಾಳ ಪ್ರಸಿದ್ಧಿ ಪಡೆದ. ನನ್ನ ಯೂಟ್ಯೂಬ್ ಚಾನೆಲ್ ಮಾನಿಟೈಸೇಷನ್ ಆಯ್ತು. ಮಾನಿಟೈಸೇಷನ್ ಆಗಕ್ಕೆ ಅವ ಮೂಲ ಕಾರಣ ಅಂದರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ಬೇಕಂತಂದ್ರೆ 1 ವರ್ಷದೊಳಗೆ ಅಂದ್ರೆ 365 ದಿವ್ಸದೊಳಗೆ 4,000 ತಾಸು ಪೂರ್ತಿ ಆಗಿರ್ಬೇಕು. ನೋಡಿರ್ಬೇಕು ನಮ್ಮ ವಿಡಿಯೋಗಳನ್ನು. 4,000 ತಾಸು. ಹಂಗನ 1,000 ಸಬ್ಸ್ಕ್ರೈಬ್ ಆಗಿರ್ಬೇಕು. ಇದನ್ನೆಲ್ಲನೂ ಅವ ಒಬ್ಬನ ಮಾಡಿಕೊಂಡ ಅಂತ ಹೇಳಿದ್ರೂ ಅತಿಶಯೋಕ್ತಿ ಆಗ್ಲಾರ್ದಂತ ನನಗನ್ನಿಸ್ತೈತಿ. ಮುಂದೆ ಕೆಲವೊಂದು ವಿಡಿಯೋಗಳನ್ನ ಹಾಕಿದ್ನಿ. ಯೂಟ್ಯೂಬ್ ಚಾನೆಲ್ ಚಲೋ ನಡೀತು, ಆ ಮಾತು ಬೇರೆ. ಆನಂತರ ಸ್ವಲ್ಪ ನನಗೆ ಮಂದಿ ಒಳಗೆ ನಮ್ಮ ತಂದೆ ತಾಯಿ ತಿಳ್ಕೊಂಡಿದ್ರಿಂದ ಸ್ವಲ್ಪ ವಿಡಿಯೋ ಹಾಕೋದು ಬಿಟ್ಟ ಮೇಲೆ ಅದು ರೀಯೂಸ್ ಕಂಟೆಂಟ್ ಅಂತ ಬಂತು. ಒಂದು ಯಾವುದೋ ವಿಡಿಯೋ ಭಾಳ ದಿವಸ ಖಾಲಿ ಬಿಡುವರಂತೆ ರಿಪೀಟ್ ಹಾಕಿದ್ನಿ. ಅದಕ್ಕೆ ಕಂಟೆಂಟ್ ಬಂದು ನನ್ನ ಚಾನಲ್ ಮಾನಿಟೈಸೇಷನ್ ಸಹಿತ ಬಂದಾತು. ಆಗಲಿ, ನನಗೇನು ದುಃಖಿಲ್ಲ. ಆದರೆ ಇಂಥ ಒಬ್ಬ ವಿದ್ಯಾರ್ಥಿಯನ್ನು, ಇಂಥ ಒಬ್ಬ ಕಲಾಕಾರನಲ್ಲ ಬೆಳಕಿಗೆ ತಂದೇನಲ್ಲ ಅನ್ನುವಂಥ ಹೆಮ್ಮೆ ನನಗೈತಿ. ಇವತ್ತು ನಮ್ಮ ಶಾಲೆ ಹೆಡ್ ಮಾಸ್ಟ್ರು, ಚೇರ್ಮನ್ರು, ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ಎಲ್ಲ ಶಿಕ್ಷಕರು, ಎಲ್ಲ ಸಿಬ್ಬಂದಿ ಸಹಿತ ಖುಷಿ ಪಟ್ಟಾರ. ಅವನೊಂದಿಗೆ ಒಂದು ಸಣ್ಣ ಸಂದರ್ಶನ ಮಾಡಿದ್ದೀನಿ ಈಗಾಗಲೇ. ಅದನ್ನು ಈಗ ನಾವು ನೋಡೋಣ.
ಬರ್ರಿ ಹಂಗೆ ಅವನ ಮಿಮಿಕ್ರಿಯೇನು ಸ್ವಲ್ಪ ಸವಿಯೋಣ. ಇದು ಸದ್ಯ ಬಾಗಲಕೋಟೆಯ ದೃಶ್ಯ. ಬಾಗಲಕೋಟೆಯಲ್ಲಿ ಮಿಮಿಕ್ರಿಯಲ್ಲಿ ಪ್ರಥಮ ಸ್ಥಾನ ಪಡೆದ ಅರುಣ್ ವಾಲಿಕಾರ್ ಶಿಕ್ಷಕರೊಂದಿಗೆ. ಅರುಣ್ ವಾಲಿಕಾರ್ ಒಬ್ಬ ಮಿಮಿಕ್ರಿ ಕಲಾವಿದ. ಈಗ ಎಂ ಇ ಪಟ್ಟಣ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ 10ನೇ ತರಗತಿಯ ವಿದ್ಯಾರ್ಥಿ. ಬನ್ನಿ ಅವನೊಂದಿಗೆ ಒಂದಿಷ್ಟು ಮಾತನಾಡೋಣ. ಅರುಣ್, ನೀ ಯಾವ್ರ ಖುದ್ದೂರು ನಿಮ್ದು? ಯಾವ ನಗರಾಳ? ಬೆಳಗಲಿ. ಮುಧೋಳ ತಾಲೂಕ? ಮುಧೋಳ ತಾಲೂಕ್ ನಗರಾಳ. ಈ ಕಲೆ ಯಾವಾಗಿನಿಂದ ಮಾಡ್ಕೊತ ಬಂದಿನಿ ಇದನ್ನ? ಇಲ್ಲಿ ಶಾಲ್ಯಾಗ ಮಾಡಕ. ಇವೆಲ್ಲ ಧ್ವನಿ ಹೆಂಗ ಅನುಕರಣೆ ಮಾಡಿದೀನಿ? ಎಲ್ಲಿ ಹೋಗಿ ಕಲ್ತಿವತ್ರನೆಲ್ಲ? ನಿಮ್ ತೋಟ ಐತೆನ? ನಿಮ್ ದೊಡ್ಡಪ್ಪ ತೋಟದಾಗ. ಅವು ಆದಾಗ ಅವ್ ಹೆಂಗ್ ಓದಿರ್ತಾವು ಪಕ್ಷಿಗಳು ಎಲ್ಲ ಅಬ್ಸರ್ವ್ ಮಾಡ್ತಿದ್ದೇನೆ. ಮತ್ ನಿನಗೆ ಯಾರ ಪ್ರೇರಣೆ ಇದನ್ನ ಯಾರು ಹಿಂಗ್ ಮಾಡಂತ ಹೇಳಿದ್ರನ? ಯಾರು? ವಾಜೇಂದ್ರ ಸರ್ ಹೇಳಿದ್ರ. ಅಲ್ಲ ನಿಮ್ ತೋಟದಾಗ ಯಾರ್ದಿ ನೀನ್ ಕಲಿಬೇಕಾದ್ರೆ ಇದನ್ನ ಬಿಡಬೇಡ ಕಲಿ ಅಂದ್ರಿ. ಮುಂದ ಉಪಯೋಗ ಆಕೈತಿ, ಕಲಿ ಬಿಡಬೇಡ. ನೀ ಯಾರ್ದು ನೋಡಿ ಕಲಿತಿ? ಇಲ್ರಿ, ಅವು ಪಕ್ಷಿಗಳ ನೋಡಿ ಅದನ್ನ ಕಲಿತೇನ್ರಿ. ಅದನ್ನ ನೀ ಕಲ್ತಿ. ನಿನ್ನಂಗ ಮೊದಲು ಯಾರು ಮಾಡ್ತಿದ್ರನ? ಯಾರ್ದಾರೆ ಪ್ರೇರಣೆ ಯಾರ್ರಿ? ಯಾವ್ಯಾರ ಒಬ್ಬ ಕಲಾವಿದ ಹಿಂಗ್ ಮಾಡ್ತಿದ್ದ ಅವ್ನ ನೋಡಿ ನಾನು ಮಾಡಾಕತ್ತೀನ್ರಿ ಅಂತೈತೇನ್? ಇಲ್ಲ, ನಿನ್ನ ಸ್ವಂತನ ಮಾಡ್ಕೊಂಡ ಬಂದಿ. ನೀ ಪ್ರತಿಭಾ ಕಾರಂಜಿ ಒಳಗ ಎಷ್ಟ್ ಸಲ ತಾಲೂಕಿಗೆ ಫಸ್ಟ್ ಬಂದದಿ? ಈಗ 3 ಸಲ ಫಸ್ಟ್ ಬಂದ್ರಿ ತಾಲೂಕಿಗೆ. ಮತ್ ಜಿಲ್ಲಾ ಮಟ್ಟದೊಳಗ? ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಐತ್ರಿ. ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಐತಿ 3 ಸಲ ಫಸ್ಟ್ ಬಂದ್. ಜಿಲ್ಲಾ ಮಟ್ಟದಾಗ 2ನೇ ಬಹುಮಾನ ಹಿಂಗ್ ಬಂದವನ್? ಹೋದ್ ಸಲ 2ನೇ ಬಹುಮಾನ ಬಂತ ಅಷ್ಟ. ಜಿಲ್ಲಾ ಮಟ್ಟದಾಗ ಫಸ್ಟ್ ಇನ್ನೂವರೆಗೆ ಬಂದಿಲ್ಲ. ಈಗ ಹೋಗ ನಿನಗ ಯಶಸ್ಸಾಗ್ಲಿ. ಜಿಲ್ಲಾ ಮಟ್ಟದಾಗ ಸಹಿತ ಫಸ್ಟ್ ಬರ್ಲಿ ಅಂತೇಳಿ ಹಾರೈಸ್ತನು. ಜಿಲ್ಲಾ ಮಟ್ಟದಾಗ ಫಸ್ಟ್ ಬಂದ್ರೆ ನೀ ರಾಜ್ಯ ಮಟ್ಟಕ್ಕೆ ಹೋಗಿ, ರಾಜ್ಯ ಮಟ್ಟದಾಗೂ ನೀ ಫಸ್ಟ್ ಬರ್ಬೋದು. ಆಗ್ಲಿ, ನೀ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಾಗೂ ಸಹಿತ ಪ್ರಥಮ ಬರ್ಲಿ ಅಂತೇಳಿ ಹಾರೈಸೋಣ. ನಮಸ್ಕಾರ. ಈ ಪೈಪ್ ತಗೊಂಡ